ಜೈ ಹಿಂದ್. ಇವತ್ತು 10/9/2024 ದಿನದಂದು SSC CGL 2024 ಎಕ್ಸಾಮ್ಸ್ಗಳು 3 ಶಿಫ್ಟ್ ಎಕ್ಸಾಮ್ಸ್ಗಳು ಮುಗಿದಿವೆ. ಆ ಒಂದು 3 ಶಿಫ್ಟ್ ಎಕ್ಸಾಮ್ಸ್ ಗಳ ಒಂದು ಅನಲೈಸ್ ಇರ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನಾವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು 10/9/2024 ಆಗಿರುವಂತಹ ಎಲ್ಲ ಶಿಫ್ಟ್ ಗಳ ಅಂತಂದ್ರೆ 3 ಶಿಫ್ಟ್ ಗಳಾಗಿವೆ. ಆ 3 ಶಿಫ್ಟ್ ಗಳ ಒಂದು ಅನಲೈಸ್ ಇರ್ತಕ್ಕಂಥದ್ದು ಕನ್ನಡದಲ್ಲಿ ನಾವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು GK ದಲ್ಲಿ ಯಾವ ರೀತಿ ಇರುವಂತಹ ಕ್ವಶನ್ಸ್ ಗಳು ಬರ್ತಾ ಇದಾವೆ ಅವುಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ 3 ಶಿಫ್ಟ್ ದಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬಂದಾವೆ ಅವುಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ನಾನು ನಿನ್ನೆ ಮತ್ತು ಇವತ್ತು ಈ ವಿಡಿಯೋ ಮಾಡುವ ಒಂದು ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು SSC MTS 2024 ಎಕ್ಸಾಮ್ ಈ ತಿಂಗಳ ಕೊನೆಯದಿಂದ ಬರೀಲಿಕ್ಕೆ ಹೋಗ್ತಾ ಇದ್ದಾರೆ. SSC MTS ಎಕ್ಸಾಮ್ ಕೂಡ ಇದೇನು SSC CGL ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೆ SSC ದವರು, ಅವರೇ ಇದನ್ನ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಈ ಒಂದು ಪ್ಯಾಟರ್ನ್ ಯಾವ ರೀತಿ ಬರ್ತಾ ಇದೆ, ಯಾವ ರೀತಿ ಇರುವಂತಹ ಕ್ವಶನ್ಸ್ ಗಳು ಬರ್ತಾ ಇದಾವೆ ಅವುಗಳನ್ನ ನೋಡ್ಕೊಂಡು ನೀವು ಹೋದ್ರೆ ಅಂತಂದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಇರುವಂತಹ GK ದಲ್ಲಿ, ಇಂಗ್ಲಿಷ್ ದಲ್ಲಿ, ಮ್ಯಾಥ್ಸ್, ರೀಸನಿಂಗ್ ದಲ್ಲಿ ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವೆ ಅಂತ ಹೇಳಿ. ಅದೇ ಪ್ಯಾಟರ್ನ್ ದಲ್ಲಿ SSC MTS ಎಕ್ಸಾಮ್ ದಲ್ಲಿಯೂ ಕೂಡ ನಿಮ್ಗೆ ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಸೊ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ. GK ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರ್ತೈತಿ, ಇದರಲ್ಲಿ ಒಂದು ಸಬ್ಜೆಕ್ಟ್ ಆಗಿರ್ತೈತಿ. ಅದನ್ನ ಬಹಳಷ್ಟು ನೀವು ಎಷ್ಟು ಓದಿದಷ್ಟು ಕಡಿಮೆನೇ ಇದೆ GK. ಆದ್ದರಿಂದ ಯಾವ ಒಂದು ಟಾಪಿಕ್ಸ್ ಗಳ ಮೇಲೆ, ಯಾವ ಒಂದು ಚಾಪ್ಟರ್ಸ್ ಗಳ ಮೇಲೆ ಕ್ವಶನ್ಸ್ ಗಳು ಬರ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಅವುಗಳನ್ನ ಫಾಲೋ ಅಪ್ ಮಾಡ್ತಾ ಹೋಗ್ರಿ ನೀವು. ಓಕೆ, ಸೊ ನಿನ್ನೆ ಒಂದು ಶಿಫ್ಟ್ ಒಂದು ಶಿಫ್ಟ್ ಮಾತ್ರ ನಾನು ನಿನ್ನೆ SSC CGL ಮಾಡಿಸಿದ್ದೆ. ಆಮೇಲೆ ಅದ್ರ ಜೊತೆಗೆ ನೀವು ಒಂದು ಮಾಡ್ಬೇಕು ಏನು ಅಂತಂದ್ರೆ, ಯಾರೆಲ್ಲ ಈಗ ಈ ವಿಡಿಯೋವನ್ನ ನೋಡ್ತಾ ಇದ್ರ ಅವರು, ನೀವು SSC CGL ಎಕ್ಸಾಮ್ ಅನ್ನ ಕಟ್ಟಿದ್ರೆ ನಾವು ಎಕ್ಸಾಮ್ ಅನ್ನ ಕಟ್ಟೇವಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಮುಂದೆ ನಾವು ನಮ್ಮ ಡಿಗ್ರಿ ಆದ್ಮೇಲೆ ನಾವು SSC CGL ಎಕ್ಸಾಮ್ ಗೆ ತಯಾರಿಯನ್ನ ನಡೆಸ್ತೇವಿ, ಹಂಗ ಏನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡ್ರಿ. ಓಕೆ, ಯಾರು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ CGL ಅವರು ಕೂಡ ಕಮೆಂಟ್ ಮಾಡ್ಬೇಕು. ಆಮೇಲೆ ಯಾರು ಮುಂದೆ ಬರೆಯೋರಿದ್ದಾರೆ ಅವರು ಕೂಡ ಕಮೆಂಟ್ ಮಾಡ್ರಿ. ನಾವು ಮುಂದೆ SSC CGL ಎಕ್ಸಾಮ್ ಕೂಡ ನಾವು ಕೂಡ ಬರಿತೇವಿ ಅಂತೇಳಿ. ಯಾಕಂತಂದ್ರೆ ಕರ್ನಾಟಕದಿಂದ ಬಹಳಷ್ಟು ಅಭ್ಯರ್ಥಿಗಳು ಕಡಿಮೆ ಇರ್ತಾರೆ SSC CGL ಎಕ್ಸಾಮ್ ಬರೆಯೋದಕ್ಕೆ. ಯಾಕಂತಂದ್ರೆ SSC CGL ಎಕ್ಸಾಮು ಅದು ಇಂಗ್ಲಿಷ್ ಮತ್ತು ಹಿಂದಿ ಈ 2 ಭಾಷೆಗಳಲ್ಲಿ ಮಾತ್ರ ಇರ್ತಾ ಇರೋದರಿಂದ ಬಹಳಷ್ಟು ಅಭ್ಯರ್ಥಿಗಳು ನಮ್ಮಲ್ಲಿ ಈ ಒಂದು ಎಕ್ಸಾಮ್ ಅನ್ನ ಅಟೆಂಪ್ಟ್ ಮಾಡಂಗಿಲ್ಲ. ಈಗ MTS ಎಕ್ಸಾಮ್ ಕನ್ನಡದಲ್ಲಿ ಆಗಿರೋದ್ರಿಂದ ಬಹಳಷ್ಟು ಅಭ್ಯರ್ಥಿಗಳು MTS ಎಕ್ಸಾಮ್ ಪ್ರಿಪರೇಷನ್ ಇರ್ತಕ್ಕಂಥದ್ದು ನಡೆಸ್ತಾ ಇದ್ದಾರೆ. ಓಕೆ, ಸೊ ಈಗ ಇವತ್ತು ಬಂದಿರುವಂತಹ ಕ್ವಶನ್ಸ್ ಗಳು ಏನೇನು ನೋಡೋದಕ್ಕಿಂತ ಮುಂಚೆ ನಿಮಗೆ 3 ಕೋರ್ಸಸ್ ಗಳು ನಮ್ಮಲ್ಲಿ ಅವೈಲೇಬಲ್ ಇದಾವೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು. ಒಂದೇದೇನು ಅಂತಂದ್ರೆ SSC MTS 2024ಕ್ಕೆ ಯಾರು ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅವ್ರದ್ದು ಈ ಒಂದು ಸೆಪ್ಟೆಂಬರ್ ಕೊನೆಯದಿಂದ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದಾವೆ SSC MTS. ಕೆಲವು ದಿನಗಳು ಉಳಿದಾವು ನಿಮಗೆ SSC MTS ಎಕ್ಸಾಮ್ ಪ್ರಿಪರೇಷನ್ ಮಾಡ್ಲಿಕ್ಕೆ. ಸೊ ನೀವು ಈ ಒಂದು ಕೋರ್ಸ್ ಅನ್ನ ತೆಗೆದುಕೊಳ್ಳಬಹುದು. ಈಗ ನೀವು ಅನ್ಕೋತಾ ಇರ್ಬೋದು 600 ರೂಪಾಯಿದಲ್ಲಿ ಈ ಕೋರ್ಸ್ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ, ಇದನ್ನ ತಗೊಂಡು ಈಗ ಓದೋದು ಯಾವಾಗ ಅಂತೇಳಿ. ಇದರಲ್ಲಿ ಮುಖ್ಯವಾಗಿ ನಾವು ನಿಮ್ಗೆ ಒಂದು ಸ್ಟ್ಯಾಟಿಕ್ GK ಒಂದು ಏನ್ ಮಾಡ್ತೇವಿ ಅಂತಂದ್ರೆ, ಸ್ಟ್ಯಾಟಿಕ್ GK ಒಂದು PDF ಕೊಡ್ತಾ ಇದೀವಿ. ಆ PDF ಅನ್ನ ಓದ್ಕೊಳ್ರಿ, ಅದರಿಂದಲೇ ಬಹಳಷ್ಟು ಕ್ವಶನ್ಸ್ ಗಳು ಬರ್ತಾವೆ MTS ದಲ್ಲಿ. ಆಮೇಲೆ ಅದ್ರ ಜೊತೆಗೆ ಇಂಗ್ಲಿಷ್ ದ ಕ್ಲಾಸಸ್ ಗಳು, ಗ್ರಾಮರ್ ಕ್ಲಾಸಸ್ ಗಳು ಇದಾವೆ, ಅವುಗಳನ್ನ ನೋಡ್ಕೊಳ್ರಿ. ಈ 2ಗಳನ್ನ ಮಾತ್ರ ಮಾಡಿ ಹೋಗ್ಬೇಕೀಗ, ಯಾಕಂದ್ರೆ ಟೈಮ್ ಕಡಿಮೆ ಇರೋದರಿಂದ. ಸೊ ಹಾಗಾಗಿ ಇವ್ 2ಗಳನ್ನ ನೀವು ನಮ್ಮ ಕ್ಲಾಸಸ್ ಗಳನ್ನ ಮಾಡಿದ್ರೆ ಒಂದು ಒಳ್ಳೆ ಅಪ್ರೋಚ್ ಮಾಡಬಹುದಾಗಿದೆ SSC MTS ಎಕ್ಸಾಮ್ ದಲ್ಲಿ. ಈ ಪ್ಯಾಕೇಜ್ ದ ಒಂದು ವ್ಯಾಲಿಡಿಟಿ, ಎಲ್ಲ ಪ್ಯಾಕೇಜ್ ಗಳ ವ್ಯಾಲಿಡಿಟಿ ಇರ್ತಕ್ಕಂಥದ್ದು 6 ಮಂತ್ ವರೆಗೆ ಇದಾವೆ SSC MTS ಎಲ್ಲಾ ಒಂದು ಕೋರ್ಸ್ ದಲ್ಲಿ. SSC MTS ಆಗಿರ್ಬಹುದು, RPF ಕಾನ್ಸ್ಟೇಬಲ್ ಆಗಿರ್ಬಹುದು, ಅದ್ರ ಜೊತೆಗೆ SSC GD ಆಗಿರ್ಬಹುದು, ಈ ಎಲ್ಲಾ ಕೋರ್ಸ್ ಗಳ ವ್ಯಾಲಿಡಿಟಿ ಇರುವಂತದ್ದು ನಾವು ನಿಮ್ಗೆ ಎಕ್ಸಾಮ್ ಮುಗಿಯುವವರೆಗೂ ಕೂಡ ಕೊಟ್ಟಿರ್ತೇವೆ. ಬಟ್ SSC MTS ಎಕ್ಸಾಮ್ ಈಗ ಕೆಲವೇ 1 ತಿಂಗಳದ ಒಳಗಡೆ ಮುಗಿತೈತಿ. ಅದ್ರ ಸಲುವಾಗಿ ಇದು 6 ತಿಂಗಳವರೆಗೆ ನಿಮ್ಗೆ ವ್ಯಾಲಿಡಿಟಿ ಸಿಗುತ್ತೆ. ಆಮೇಲೆ ಉಳಿದಿರುವಂತಹ ಎಲ್ಲಾ ಏನ್ ಕೋರ್ಸಸ್ ಗಳಿದಾವೆ, RPF ಕಾನ್ಸ್ಟೇಬಲ್ ಆಗಿರ್ಬೋದು, SSC GD ಆಗಿರ್ಬೋದು, ಇದು ಏನು ಅಂತಂದ್ರೆ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಇರ್ತೈತಿ. ಎಕ್ಸಾಮ್ ಕಂಪ್ಲೀಟ್ ಆಗುವವರೆಗೂ ಕೂಡ ನಿಮ್ಗೆ ಈ ಒಂದು ಕ್ಲಾಸಸ್ ಗಳು ಇರ್ತಾವೆ. ಈ ಎಲ್ಲಾ ಒಂದು ಪ್ಯಾಕೇಜ್ ದಲ್ಲಿ ನಿಮ್ಗೆ ಏನೇನ್ ಸಿಗ್ತೈತಿ ಅಂತಂದ್ರೆ, ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು, PDF ನೋಟ್ಸ್ ಇರ್ತಾವು, ಮಾಕ್ ಟೆಸ್ಟ್ ಇರ್ತೈತಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್. ಇದು ಎಲ್ಲಾ ಕಂಪ್ಲೀಟ್ ಎಲ್ಲಾ ಒಂದು ಕೋರ್ಸ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ. MTS ಕೋರ್ಸ್ 600 ಇದೆ.
ಆಮೇಲೆ SSC GD ಕೋರ್ಸ್ 600 ರುಪೀಸ್ ಇದೆ. RPF 500 ರುಪೀಸ್ ಅಲ್ಲಿ ಇದೆ, ಓನ್ಲಿ 500. RPF ಗೆ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗ್ರಿ. ಯಾಕಂತಂದ್ರೆ ಇನ್ನು ನಿಮ್ ಹತ್ರ 3 ತಿಂಗಳವರೆಗೆ ನಿಮ್ಗೆ ಟೈಮ್ ಇದೆ ಸ್ಟಡಿ ಮಾಡ್ಲಿಕ್ಕೆ. ಆ 3 ತಿಂಗಳಲ್ಲಿ ನಾವು ಈ ಒಂದು ಪ್ಯಾಕೇಜ್ ದೊಂದಿಗೆ ನಿಮ್ಗೆ ಕಂಪ್ಲೀಟ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿಸ್ತೇವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಇರುವಂತಹ ಕೆಳಗೆ ಒಂದು ನಂಬರ್ ಇದೆ ನೋಡ್ರಿ, 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಈ ಕೋರ್ಸಸ್ ಗಳ ಬಗ್ಗೆ ಪಡ್ಕೊಡ್ರಿ. ಈಗ ಒಂದೊಂದಾಗಿ ಕ್ವಶನ್ಸ್ ಗಳನ್ನ ನೋಡೋಣ. ಸೊ ಇವತ್ತು ಆಗಿರುವಂತಹ SSC CGL ಇವತ್ತು ಒಂದು 3 ಶಿಫ್ಟ್ ಗಳ ಒಂದು ಎಕ್ಸಾಮ್ ಮುಗೀತು. ಸೊ ಫಸ್ಟ್ ಶಿಫ್ಟ್ ದಲ್ಲಿ ಬಂದಿರುವಂತಹ GK GS ನೋಡ್ರಿ, ಇದ್ರೊಳಗ ಮ್ಯಾಥ್ಸ್, ರೀಸನಿಂಗು ಆಮೇಲೆ ಇಂಗ್ಲಿಷು. ನಿನ್ನೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೀನಿ ಡಿಟೇಲ್ ಆಗಿ, ಅದನ್ನ ವಿಡಿಯೋವನ್ನ ನೋಡ್ರಿ. ಅಲ್ಲಿ ಏನು ಕ್ವಶನ್ಸ್ ಗಳು ಯಾವ ಟಾಪಿಕ್ ಮೇಲೆ ಬರ್ತಾ ಇದಾವೆ ಅದೇ ಟಾಪಿಕ್ ಮೇಲೆನೆ ಕ್ವಶನ್ಸ್ ಗಳು ಮ್ಯಾಥ್ಸ್, ಆಮೇಲೆ ರೀಸನಿಂಗು, ಇನ್ನೊಂದು ಇಂಗ್ಲಿಷು, ಅವೇ ಟಾಪಿಕ್ ಗಳ ಮೇಲೆ ಬರ್ತಾ ಇದಾವೆ. GK ದಲ್ಲಿ ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ಚೇಂಜ್ ಆಗಿವೆ, ಅವುಗಳನ್ನ ನೋಡ್ತಾ ಹೋಗೋಣ. ಬಟ್ ಸಿಮಿಲಾರಿಟಿ ಏನಿದೆ ಅಂತಂದ್ರೆ ಸೇಮ್ ಇರ್ತಕ್ಕಂಥದ್ದು ನೋಡ್ಲಿಕ್ಕೆ ಸಿಗ್ತಾ ಇದೆ. ಶಿಫ್ಟ್ 1ರಲ್ಲಿ GK GS ದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಯಾವ್ಯಾವ ಇದಾವು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದನೇದ್ದು ಮಹಾಬಲಿಪುರಂದಲ್ಲಿ ಶೋರ್ ದೇವಾಲಯದ ಬಗ್ಗೆ ಕೇಳಲಾಗಿದೆ. ಶೋರ್ ದೇವಾಲಯ ಯಾವ ರಾಜವಂಶದವರು ಕಟ್ಟಿಸಿದರು? ಯಾವ ರಾಜವಂಶದವರು ಕಟ್ಟಿಸಿದ್ದಾರೆ? ಇದಕ್ಕೆ ಆನ್ಸರ್ ಏನಿದೆ? ಪಲ್ಲವರ ಬಗ್ಗೆ ಇನ್ನೂ ಕೂಡ ಕ್ವಶನ್ಸ್ ಗಳಿದ್ದು ಇವತ್ತು ಕೂಡ ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಇದು ಎಲ್ಲಿದೆ ಅಂತಂದ್ರೆ ತಮಿಳುನಾಡಿನಲ್ಲಿ ಇದು ಇದೆ. ಎರಡನೇ ಪ್ರಶ್ನೆಯನ್ನ ನೋಡೋಣ. ಫಸ್ಟ್ ಶಿಫ್ಟ್ ದಲ್ಲಿ ಬಂದಿರುವಂತದ್ದು ಬೃಹದೇಶ್ವರ ದೇವಾಲಯ ಕಟ್ಟಿಸಿದವರು ಯಾರು? ಬೃಹದೇಶ್ವರ ದೇವಾಲಯ ಕಟ್ಟಿಸಿದವರು ಯಾರು ಅಂತ ಪ್ರಶ್ನೆ ಇತ್ತು. ಇದಕ್ಕೆ ಆನ್ಸರ್ ಇದು ಬಹಳಷ್ಟು ಸಲ ರಿಪೀಟ್ ಆಗುತ್ತೆ. SSC ಈ ರೀತಿ ಇರುವಂತ ಕ್ವಶನ್ಸ್ ಗಳು ರಿಪೀಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಕ್ವಶನ್ಸ್ ಗಳನ್ನ ಖಂಡಿತ ನೋಡಿ ನೀವು MTS ಎಕ್ಸಾಮ್ ಬರ್ಲಿಕ್ಕೆ ಹೋಗ್ರಿ. ನಿಮ್ಗೆ 100% ನಿಮ್ಗೆ ಯೂಸ್ಫುಲ್ ಆಗಿ ಆಗ್ತವೆ. ಇದನ್ನ ಕಟ್ಟಿಸಿದವರು ರಾಜ ಚೋಳ. ಪ್ರಥಮ ಅಂತಂದ್ರೆ ಮೊದಲನೆಯ ರಾಜ ಚೋಳ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ. ಮೂರನೇ ಪ್ರಶ್ನೆ ಏನಿತ್ತು ಅಂತಂದ್ರ ರಾಜಾ ರಾಮ್ ಮೋಹನ್ ರಾಯ್ ರವರು ಸತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದ್ರು. ಅವಾಗ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಕೇಳಲಾಗಿದೆ. ಸತಿ ಪದ್ಧತಿ ನಿರ್ಮೂಲನೆ ಮಾಡಿದಾಗ ರಾಜಾರಾಮ್ ಮೋಹನ್ ರಾಯ್ ರವರು ಅವಾಗ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಪ್ರಶ್ನೆ ಇತ್ತು. ಸೊ ಇದಕ್ಕೆ ಆನ್ಸರ್ ಲಾರ್ಡ್ ವಿಲಿಯಂ ಬೆಂಟಿಂಗ್. ಓಕೆ, ಇದು 1829ರಲ್ಲಿ ಇದನ್ನ ಸತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತಾರೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಅಕ್ಬರನ ಒಂದು ರಾಜ್ಯಾಭಿಷೇಕ ಆಯ್ತು ಒಂದು ಯಾವ ಊರಿನಲ್ಲಿ ಅಂತಂದ್ರೆ ಕಲನೌರ್ ಅನ್ನೋದಲ್ಲಿ. ಕಲನೌರ್ದೊಳಗೆ ಏನಾಯ್ತು? ಅಕ್ಬರನ ರಾಜ್ಯಾಭಿಷೇಕ ಆಯ್ತು. ಈ ಕಲನೌರ್ ಅನ್ನುವಂಥದ್ದು ಊರೇನೈತಿ ಅದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಲಾಗಿದೆ. ಇದು ಪಂಜಾಬ್ದೊಳಗೈತಿ. ಅದ್ರ ಆನ್ಸರ್ ಏನಾಗುತ್ತೆ? ಪಂಜಾಬ್ ಆಗುತ್ತೆ. 5ನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಇತ್ತು. ಮೊದಲ ಬಾರಿಗೆ ಆದಾಯದ ಲೆಕ್ಕಾಚಾರ ಮಾಡಿದವರು ಯಾರು?
ಇದು ಬಹಳ ಸಲ ರಿಪೀಟ್ ಆಗಿದೆ. ಲೆಕ್ಕಾಚಾರ ಮಾಡಿದವರು ಯಾರು ಅಂತ ಹೇಳಿ ಈ ರೀತಿ ಪ್ರಶ್ನೆ ಇತ್ತು. ಇದು ಏನು ಹೇಳ್ರಿ? ಇದಕ್ಕೆ ಆನ್ಸರ್ ದಾದಾಬಾಯಿ ನವರೋಜಿ. ಬಹಳ ಸಲ ರಿಪೀಟ್ ಆಗಿರುವಂತಹ ಕ್ವಶನ್ ಇದು, 5ನೇದ್ದು. ನೆಕ್ಸ್ಟ್ 6ನೇ ಪ್ರಶ್ನೆಯನ್ನ ನೋಡೋಣ. 6ನೇ ಪ್ರಶ್ನೆ, ಪುದುಚೇರಿಯ ಯಾವ ಜಿಲ್ಲೆ ಪುದುಚೇರಿಯ ಯಾವ ಜಿಲ್ಲೆ ಶ್ರೀಲಂಕಾದ ಸಮೀಪ ಇದೆ? ಶ್ರೀಲಂಕಾದ ಸಮೀಪ ಇರುವಂತಹ ಪುದುಚೇರಿಯ ಜಿಲ್ಲೆ ಯಾವುದು ಅಂತ ಕೇಳಲಾಗಿದೆ. ಪುದುಚೇರಿಯಲ್ಲಿ 4 ರಾಜ್ಯಗಳು ಬರ್ತವೆ, ಪುದುಚೇರಿಯಲ್ಲಿ 4 ಜಿಲ್ಲೆಗಳು ಬರ್ತವೆ. ಅದರಲ್ಲಿ 4 ಜಿಲ್ಲೆಗಳಲ್ಲಿ ಕರಾಯಿಕಲ್ ಅನ್ನುವಂಥದ್ದು, ಕರಾಯಿಕಲ್ ಅನ್ನುವಂತಹ ಏನ್ ಜಿಲ್ಲೆ ಐತಿ ಅದು ಏನು ಅಂತಂದ್ರೆ ಶ್ರೀಲಂಕಾಕ್ಕೆ ಸಮೀಪ ಇರುವಂತಹ ಒಂದು ಜಿಲ್ಲೆ ಆಗಿದೆ. 7ನೇ ಪ್ರಶ್ನೆ ನೋಡ್ರಿ, ಬಡತನ ನಿರ್ಮೂಲನೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಹೇಳಲಾಯಿತು? ಬಡತನ ನಿರ್ಮೂಲನೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಹೇಳಲಾಯಿತು? ಗರೀಬಿ ಹಟಾವು ಅಂತ ಹೇಳಿ ಈ ರೀತಿ ಹಿಂದಿದಲ್ಲಿ ಕ್ವಶನ್ ಇರ್ತಕ್ಕಂಥದ್ದು ಇತ್ತು. ಸೊ ಇದು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ, ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ? 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಯಾರ್ದು CGL ಎಕ್ಸಾಮ್ ಇನ್ನು ಮುಂದೈತಿ ಅವರು ಎಲ್ಲಾ ಪಂಚವಾರ್ಷಿಕ ಯೋಜನೆಗಳನ್ನ ಡಿಟೇಲ್ ಆಗಿ ಕ್ಲಿಯರ್ ಆಗಿ ಓದ್ಕೊಂಡು ಹೋಗ್ರಿ. ಅದರಿಂದ 1ರಿಂದ 2 ಕ್ವಶನ್ಸ್ಗಳು ನಿಮ್ಗೆ ನೋಡ್ಲಿಕ್ಕೆ ಇಲ್ಲಿ ಸಿಗ್ತಾ ಇದಾವೆ. ತಾನ್ಸೇನ್ ಸಂಗೀತ ಸಮ್ಮೇಳನ ಎಲ್ಲಿ ನಡೀತೈತಿ ಅಂತ ಒಂದು ಪ್ರಶ್ನೆ ಇತ್ತು, ಸ್ಟ್ಯಾಟಿಕ್ GKದ್ದು. ತಾನ್ಸೇನ್ ಸಂಗೀತ ಸಮ್ಮೇಳನ ಎಲ್ಲಿ ನಡೀತೈತಿ, ಯಾವ ರಾಜ್ಯದಲ್ಲಿ ಅಂತ ಇಲ್ಲಿ ಕೇಳಲಾಗಿದೆ. ಇದು ಮಧ್ಯಪ್ರದೇಶದ ಗ್ವಾಲಿಯರ್ದಲ್ಲಿ, ಮಧ್ಯಪ್ರದೇಶದ ಗ್ವಾಲಿಯರ್ದಲ್ಲಿ ನಡೀತಾ ಇದೆ. ಸೊ ಇವು 8 ಕ್ವಶನ್ಸ್ಗಳು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದ್ರ ಸ್ಕ್ರೀನ್ ಶಾಟ್ ಇರ್ತಕ್ಕಂಥ ತಕ್ಕೊಳ್ರಿ. ಇಲ್ಲ ಅಂತಂದ್ರ ಈ ಒಂದು ಏನ್ ನಾನು ಇಲ್ಲಿ ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೇನೆ ಅದ್ರದ್ದು ಒಂದು ಲಿಂಕ್ ಅನ್ನ ಸ್ಕ್ಯಾನರ್ ಇರ್ತಕ್ಕಂಥದ್ದು ನಿಮಗೆ ಬಿಡ್ತೇನೆ ಕ್ಲಾಸ್ ಮುಗಿದ್ಮೇಲೆ. ಅದನ್ನ QR ಕೋಡ್ ಆಪ್ ದೊಳಗೆ ನೀವು ಅದನ್ನ ಸ್ಕ್ಯಾನ್ ಮಾಡಿದ್ರ ಅಂತಂದ್ರ ನೀವು ಇದ್ರೊಳಗಿರುವಂತಹ ಎಲ್ಲಾ ಸ್ಲೈಡ್ ಗಳ ನೀವು ಏನ್ ಮಾಡಬಹುದು, PDF ಇರ್ತಕ್ಕಂಥದ್ದು ಪಡ್ಕೋಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇನ್ನು ಒಂದು ಪ್ರಶ್ನೆ ಇತ್ತು, ಏನು ಅಂತಂದ್ರೆ DPSP ಬಗ್ಗೆ ಇತ್ತು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಇತ್ತು. 9ನೇ ಪ್ರಶ್ನೆ DPSP. ಇದರಿಂದನ 2 ಕ್ವಶನ್ಸ್ಗಳು ಬಂದಾವೆ. ಅದ್ರ ಜೊತೆಗೆ ಇನ್ನೊಂದು PC ಬ್ಯಾನರ್ಜಿ ರವರ ಬಗ್ಗೆ ಒಂದು ಕ್ವಶನ್ ಇತ್ತು. PC ಬ್ಯಾನರ್ಜಿ ರವರಿಗೆ 2023ರಲ್ಲಿ ಬಂಗಭೂಷಣ ಪ್ರಶಸ್ತಿ ನೀಡಿದ ರಾಜ್ಯ? ಬಂಗಭೂಷಣ ಪ್ರಶಸ್ತಿ ನೀಡಿದ ರಾಜ್ಯ ಯಾವುದು ಅಂತ ಹೇಳಿ ಈ ರೀತಿ ಪ್ರಶ್ನೆ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಸರ್ಕಾರದವರು PC ಬ್ಯಾನರ್ಜಿ ರವರಿಗೆ 2023ರಲ್ಲಿ ಬಂಗಭೂಷಣ ಪ್ರಶಸ್ತಿ ಇರ್ತಕ್ಕಂಥದ್ದು ನೀಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಪಿರಿಯಾಡಿಕ್ ಟೇಬಲ್ ಮೇಲೆ ಇತ್ತು. ಪಿರಿಯಾಡಿಕ್ ಟೇಬಲ್ ಅಂತಂದ್ರೆ ಆವರ್ತ ಕೋಷ್ಟಕ ಅಂತ ಏನ್ ಹೇಳ್ತೇವೆ ನಾವು, ಸೈನ್ಸ್ ನಲ್ಲಿ ಬರ್ತಾ ಇದೆ ಆವರ್ತ ಕೋಷ್ಟಕ. ಓಕೆ, ಆವರ್ತ ಕೋಷ್ಟಕದ ಮೇಲೆ ಒಂದು ಪ್ರಶ್ನೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಮತ್ತು ಇನ್ನೊಂದು ಇದೆ DPSP ಗಳನ್ನ, ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ, DPSP ಇವುಗಳನ್ನ ಯಾವ ರಾಷ್ಟ್ರದಿಂದ ಎರವಲು ಮಾಡಲಾಗಿದೆ? ಯಾವ ರಾಷ್ಟ್ರದಿಂದ ತೆಗೆದುಕೊಳ್ಳಲಾಗಿದೆ ಇದನ್ನ? ಐರ್ಲ್ಯಾಂಡ್ ದಿಂದ DPSP ಗಳನ್ನ ನಾವು ತೆಗೆದುಕೊಳ್ಳಲಾಗಿದೆ. ನೆಕ್ಸ್ಟ್ ಯಾವ ಆಹಾರ ಕೆಡದೇ ಇರುವ ಆಹಾರ ಯಾವುದು?
ಕೆಡದೆ ಇರುವ ಆಹಾರ ಯಾವುದು ಅಂತ ಕೇಳಲಾಗಿದೆ. ಅಂದ್ರೆ ಆ ಆಹಾರ ಇರ್ತಕ್ಕಂಥದ್ದು ಕೆಡೋದಿಲ್ಲ. ಅಂಥದ್ದು ಯಾವುದು ಅಂತಂದ್ರೆ ಅದು ಧಾನ್ಯಗಳು ಏನಿರ್ತಾವು ಅವು ಕೆಡದೆ ಇರುವಂತ ಆಹಾರ ಧಾನ್ಯಗಳು. ಯಾಕಂತಂದ್ರೆ ಅವುಗಳಲ್ಲಿ ಆಮ್ಲತೆ ಇರ್ತಕ್ಕಂಥದ್ದು ಇರ್ತಾ ಇದೆ. ಆಮ್ಲತೆ ಇರ್ತೈತಿ, ಆಸಿಡ್. ಇನ್ನೊಂದು ಹಾಕಿ ಬಗ್ಗೆ ಒಂದು ಪ್ರಶ್ನೆ ಕೇಳಲಾಗಿತ್ತು. FIH ಹಾಕಿ 2023 ಇದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಕ್ಲಿಯರ್ ಆಗಿ ಪ್ರಶ್ನೆ ಗೊತ್ತಾಗಿಲ್ಲ ಅದು ಏನು ಅಂತೇಳಿ. ನೆಕ್ಸ್ಟ್ 1917ರಲ್ಲಿ ಗಾಂಧೀಜಿ ರವರು ನಡೆಸಿದ ಸತ್ಯಾಗ್ರಹ ಯಾವುದು? ನಡೆಸಿದ ಸತ್ಯಾಗ್ರಹ ಈಸಿ ಕ್ವಶನ್ ಇದೆ ಇದು. ನಡೆಸಿದ ಸತ್ಯಾಗ್ರಹ ಯಾವುದು? ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಚಂಪಾರಣ್ಯ ಸತ್ಯಾಗ್ರಹ. ಇದನ್ನ ಎಲ್ಲಿ ನಡೆಸಲಾಯಿತು? ಇದನ್ನ ಬಿಹಾರದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಹೊಂದಿರುವ ರಾಜ್ಯ. ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಲಾಗಿದೆ. ಸೊ ಅದಕ್ಕೆ ಆನ್ಸರ್ ಉತ್ತರ ಪ್ರದೇಶ್ ಅತಿ ದೊಡ್ಡದು ಹೊಂದಿರುವಂತಹ ರೈಲ್ವೆ ನೆಟ್ವರ್ಕ್. ನೆಕ್ಸ್ಟ್ ಸೈನ್ಸ್ಗೆ ಸಂಬಂಧ ಇರುವಂತಹ ಇನ್ನೊಂದು ಪ್ರಶ್ನೆ ಇದೆ. ಪಕ್ಷಿಗಳು ಯಾವ ಗುಂಪಿನ ಜೀವಿಗಳಾಗಿವೆ? ಇದಕ್ಕೆ ಆನ್ಸರ್ ಏನ್ ಬರ್ತಾ ಇದೆ? ಕಾರ್ಡೇಟಾ ಗುಂಪಿಗೆ ಸೇರಿರುವಂತದ್ದು ಪಕ್ಷಿಗಳು. ಸೊ ಇದು 17 ಪ್ರಶ್ನೆಗಳಾದು ಒಂದೇ ಶಿಫ್ಟ್ ದಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ, 18ನೇದ್ದು. 2023 ಕರೆಂಟ್ ಅಫೇರ್ಸ್ ಗೆ ಸಂಬಂಧ ಇರುವಂತದ್ದಿದೆ. 2023ರಲ್ಲಿ CGA ಯಾರಾಗಿದ್ರಿ? SS ದುಬೆ, ಶ್ರೀ SS ದುಬೆ ಆಗಿದ್ರು. ನೆಕ್ಸ್ಟ್ ಪ್ರಶ್ನೆ ಕ್ರೀಡೆಗೆ ಸಂಬಂಧ ಇರುವಂತದ್ದು. ರಾಷ್ಟ್ರಪತಿ ಭವನದಲ್ಲಿ ಎಷ್ಟು ಜನರಿಗೆ ಖೇಲ್ ಪ್ರಶಸ್ತಿ ಸಿಕ್ಕಿದೆ? ಎಷ್ಟು ಜನರಿಗೆ ಖೇಲ್ ಪ್ರಶಸ್ತಿ ಎಷ್ಟು ಜನರಿಗೆ ಖೇಲ್ ಪ್ರಶಸ್ತಿ ಲಭಿಸಿದೆ ಅಂತ ಇದೆ? 26 ಅಥ್ಲೀಟ್ಸ್ ಗಳಿಗೆ. ಎಷ್ಟು ಜನರಿಗೆ ಲಭಿಸಿದೆ? 26 ಅಥ್ಲೀಟ್ಸ್ ಗಳಿಗೆ ಲಭಿಸಿದೆ. ನೆಕ್ಸ್ಟ್ ಪ್ರಶ್ನೆ, ಬೈಸಾಖಿ ಆಚರಣೆಯ ಬಗ್ಗೆ ಕೇಳಲಾಗಿದೆ. ಬೈಸಾಖಿ ಯಾರ ಜನ್ಮ ದಿನದಂದು ಆಚರಿಸಲಾಗುತ್ತದೆ? ಯಾರ ಜನ್ಮ ದಿನದಂದು ಬೈಸಾಖಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿ ಆನ್ಸರ್ ಗುರು ಗೋವಿಂದ್ ಸಿಂಗ್ ಇವರ ಒಂದು ಜನ್ಮ ದಿನಾಚರಣೆಯ ನಿಮಿತ್ತ ಬೈಸಾಖಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಜವಾಹರ್ಲಾಲ್ ನೆಹರು ಮಣಿಪಾಲ್ ನೃತ್ಯ ಅಕಾಡೆಮಿ ಎಲ್ಲಿದೆ? ಜವಾಹರ್ಲಾಲ್ ನೆಹರು ಮಣಿಪುರ್
ನೃತ್ಯ ಅಕಾಡೆಮಿ. ನೃತ್ಯ ಅಕಾಡೆಮಿ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಿ ಮಣಿಪುರದ ರಾಜಧಾನಿ ಆಗಿರುವಂತಹ ಇಂಫಾಲ್ದಲ್ಲಿ ಇದರ ಒಂದು ಅಕಾಡೆಮಿಯನ್ನ ನಾವು ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇದೆ. ಓಕೆ, ಸೊ ಇವು ಶಿಫ್ಟ್ 1ರಲ್ಲಿ ಕೇಳಿರುವಂತಹ 21 ಪ್ರಶ್ನೆಗಳು ಲಭ್ಯವಾಗಿದ್ದು ಅವುಗಳನ್ನ ನಾನು ನಿಮಗೆ ಹೇಳಿದೆ. ಈಗ ಶಿಫ್ಟ್ 2ರಲ್ಲಿ ಕೇಳಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ. ಶಿಫ್ಟ್ 2ರಲ್ಲಿ ಕೇಳಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಮಿಡ್ ಡೇ ಮೀಲ್ ಬಗ್ಗೆ ಕೇಳಲಾಗಿದೆ. ಮಿಡ್ ಡೇ ಮೀಲ್ ಪ್ರಥಮವಾಗಿ ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ ಕೇಳಲಾಗಿದೆ. ಸೊ ಇವು 2 ರಾಜ್ಯಗಳು ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ರು. ಆಪ್ಷನ್ಸ್ ನಲ್ಲಿ ಏನಿತ್ತು ಅನ್ನೋದನ್ನ ಒಂದ್ ಸ್ವಲ್ಪ ಕಮೆಂಟ್ ಮಾಡ್ರಿ. ತಮಿಳುನಾಡು, ಆಮೇಲೆ ಇನ್ನೊಂದು ಮಧ್ಯಪ್ರದೇಶ್. ಎರಡುಗಳಲ್ಲೂ ಕೂಡ ಮಿಡ್ ಡೇ ಮೀಲ್ ಇರ್ತಕ್ಕಂಥದ್ದು ಮಧ್ಯಾಹ್ನದ ಬಿಸಿ ಊಟ ಏನ್ ನಾವು ಮಾಡ್ತೇವೆ, ಮಿಡ್ ಡೇ ಮೀಲ್ ಮಧ್ಯಾಹ್ನದ ಊಟ. ಸೊ ಅದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸ್ಥಾಪನೆ ಆಗಿದ್ದು ಕೇಳಲಾಗಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸ್ಥಾಪನೆ ಆಗಿರುವಂತದ್ದು ಯಾವಾಗ? 23 ಜೂನ್ 1894ರಲ್ಲಿ ಇದು ಸ್ಥಾಪನೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಗೌತಮಿಪುತ್ರ ಶಾತಕರ್ಣಿ ಬಗ್ಗೆ ಇತ್ತು. ಹಿಸ್ಟ್ರಿಗೆ ಸಂಬಂಧ ಇರುವಂತಹ ಪ್ರಶ್ನೆ ಇದೆ. ಗೌತಮಿಪುತ್ರ ಶಾತಕರ್ಣಿ ಯಾವ ರಾಜವಂಶದವರು? ಗೌತಮಿಪುತ್ರ ಶಾತಕರ್ಣಿ ಯಾವ ರಾಜವಂಶದವರು ಅಂತ ಕೇಳಿದ್ರು? ಶಾತವಾಹನರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ISSF ವಿಶ್ವಕಪ್ 2022ರಲ್ಲಿ ಭಾರತಕ್ಕೆ ಎಷ್ಟು ಮೆಡಲ್ಗಳು ಸಿಕ್ಕ್ಯಾವ ಅಂತ ಹೇಳಿ ಕೇಳಲಾಗಿದೆ. ISSF ಇದರಲ್ಲಿ ಭಾರತಕ್ಕೆ ಲಭಿಸಿದ ಮೆಡಲ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಲಾಗಿದೆ. ಸೊ ಇದರ ಸರಿಯಾಗಿರುವಂತಹ ಆನ್ಸರ್ 7 ಮೆಡಲ್ಗಳು ಇಲ್ಲಿ ಲಭಿಸಿವೆ. ನೆಕ್ಸ್ಟ್ ಪ್ರಶ್ನೆ, ಜಿಯೋಗ್ರಾಫಿಗೆ ಸಂಬಂಧ ಇರುವಂತಹ ಒಂದು ಪ್ರಶ್ನೆ ಇತ್ತು. ಯಾವ ಒಂದು ಪರ್ವತ ಶ್ರೇಣಿ ಇರ್ತಕ್ಕಂಥದ್ದು, ನಮ್ಮ ಭಾರತದ ಯಾವ ಪರ್ವತ ಶ್ರೇಣಿ ಇರುವಂತದ್ದು ಅದು ತಂಪು ಸೈಬೇರಿಯಾಯಿ ಗಾಳಿಯನ್ನು ತಡೆಯುತ್ತದೆ? ತಂಪು ಸೈಬೇರಿಯಾಯಿ ಗಾಳಿಯನ್ನು ತಡೆಯುತ್ತದೆ. ಯಾವುದು ಅಂತಂದ್ರೆ ಹಿಮಾಲಯ ಪರ್ವತ ಶ್ರೇಣಿ ಇರುವಂತದ್ದು ಅದು ನಮ್ಮ ಭಾರತಕ್ಕೆ ತಂಪು ಸೈಬೇರಿಯಾಯಿ ಗಾಳಿ ಬರೋದನ್ನ ತಡಿತೈತಿ ಅಂತ ಹೇಳಿ ಕೇಳಲಾಗಿದೆ. ಇನ್ನೊಂದು GST ಗೆ ಸಂಬಂಧ ಇರುವಂತದ್ದಿದೆ. GST ಇರುವಂತದ್ದು ಪ್ರಾರಂಭವಾಗಿದ್ದು ಯಾವಾಗ ಅಂತ ಕೇಳಲಾಗಿದೆ. ಇದು 2017ರ ಜುಲೈ 1ರಂದು ಇದು ಏನಾಯ್ತು, ಪ್ರಾರಂಭವಾಯ್ತು GST ನಮ್ಮ ಭಾರತ ದೇಶದಲ್ಲಿ. ನೆಕ್ಸ್ಟ್, ಮೂಲಭೂತ ಕರ್ತವ್ಯಕ್ಕೆ ಸಂಬಂಧಿಸಿದ ಅನುಚ್ಛೇದ ಕೇಳಲಾಗಿದೆ. ಈಸಿ ಕ್ವಶನ್, ಪೊಲಿಟಿದ್ದು. ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಅನುಚ್ಛೇದ. ಇವು ಎಲ್ಲ ರಿಪೀಟ್ ಇರುವಂತಹ ಕ್ವಶನ್ಸ್ ಗಳಿದಾವು. 51A ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್. ರಿಪೀಟ್ ಅಂತಂದ್ರೆ ಬೇರೆ ಬೇರೆ CGL ದೊಳಗೆ ಏನ್ ಈ ಕ್ವಶನ್ಸ್ ಕೇಳಾಕತ್ತಾರಲ್ಲ ಇವುಗಳನ್ನ ನಾನು MTS ಮತ್ತು GD ದೊಳಗೆ ಯಾವಾಗ ನಾನು ಇವುಗಳನ್ನೆಲ್ಲ ಮಾಡ್ಸಕತ್ತಿದ್ನಲ್ಲ, ಅಂದ್ರೆ ಅವಾಗ ಏನ್ ಅನಲೈಸ್ ಮಾಡ್ಸಕತ್ತಿದ್ನಲ್ಲ, ಬಹುಶಃ ಇಲ್ಲ 80% ಎಲ್ಲ ಕ್ವಶನ್ಸ್ಗಳು ಇದ್ರೊಳಗೆ ಬಂದಾವೆ. ಅವುಗಳನ್ನ ನೀವು ನೋಡ್ಕೊಂಡಿ ಹೋಗಿದ್ರ ಅಂತಂದ್ರ ಇಲ್ಲಿ ನೀವು ಒಳ್ಳೆ ರೀತಿಯಿಂದ ಏನ್ ಮಾಡ್ಬೋದು, GK GS ದಲ್ಲಿ ಸ್ಕೋರ್ ಇರುವಂತದ್ದು ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ 8ನೇದ್ ನೋಡೋಣ. ಗ್ರಾಮ ಪಂಚಾಯತ್ ಬಗ್ಗೆ ಇರುವ ಆರ್ಟಿಕಲ್. ಗ್ರಾಮ ಪಂಚಾಯತ್ ಬಗ್ಗೆ ಇರುವ ಅನುಚ್ಛೇದ ಯಾವ್ದು ಹೇಳ್ರಿ?
ನಿನ್ನೆ ಬಂದಿತ್ತು ನೋಡ್ರಿ, ಫಸ್ಟ್ ಶಿಫ್ಟ್ ದೊಳಗ್ ಬಂದಿತ್ತು 40ನೇಯ ಅನುಚ್ಛೇದ ಯಾವ್ದ್ರ ಬಗ್ಗೆ ಹೇಳ್ತೈತಿ ಅಂತ ಪ್ರಶ್ನೆ ಬಂದಿತ್ತು. 40ನೇ ಅನುಚ್ಛೇದ ಯಾವ್ದ್ರ ಬಗ್ಗೆ ಹೇಳ್ತೈತಿ ಅಂತ ಬಂದಿತ್ತು. ಬಟ್ ಈಗ ಕ್ವಶನ್ ಗ್ರಾಮ ಪಂಚಾಯಿತಿಯ ಬಗ್ಗೆ ಉಲ್ಲೇಖ ಇರುವಂತಹ ಅನುಚ್ಛೇದ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ನೆಕ್ಸ್ಟ್, ಅತಿ ಹೆಚ್ಚು ದ್ರಾಕ್ಷಿ ಉತ್ಪಾದನೆ ಮಾಡಿರುವಂತದ್ದು 2021ರಲ್ಲಿ ದ್ರಾಕ್ಷಿ ಉತ್ಪಾದನೆ ಅತಿ ಹೆಚ್ಚು ಮಾಡಿರುವಂತದ್ದು ದ್ರಾಕ್ಷಿ ಉತ್ಪಾದನೆ 2021ರಲ್ಲಿ ಅತಿ ಹೆಚ್ಚು ದ್ರಾಕ್ಷಿಗಳ ಉತ್ಪಾದನೆ ಮಾಡಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರು. ಅದು ಯಾವುದು ಅಂತಂದ್ರೆ ಮಹಾರಾಷ್ಟ್ರ. ಮಹಾರಾಷ್ಟ್ರ ರಾಜ್ಯ ಅತಿ ಹೆಚ್ಚು ದ್ರಾಕ್ಷಿಗಳ ಉತ್ಪಾದನೆ ಮಾಡಿತ್ತು. ನೆಕ್ಸ್ಟ್ 217 ಅನುಚ್ಛೇದದ ಬಗ್ಗೆ ಇಲ್ಲಿ ಪ್ರಶ್ನೆ ಇತ್ತು. ಅದನ್ನು ಕೂಡ ಒಂದ್ ಸ್ವಲ್ಪ ನೀವು ಏನ್ ಮಾಡ್ರಿ ನೋಡ್ಕೊಳ್ರಿ. ಸೊ ಇವು 2ನೇ ಶಿಫ್ಟ್ ದಲ್ಲಿ ಇರುವಂತಹ ಕ್ವಶನ್ಸ್ ಗಳು ಇಷ್ಟು ಲಭ್ಯವಾಗಿವೆ. ಇನ್ನು ಕೆಲವೊಂದಿಷ್ಟು ಕ್ವಶನ್ಸ್ ಗಳು ಇದಾವೆ, ಅವುಗಳನ್ನು ಕೂಡ ನೋಡೋಣ ನಾವು ಯಾವ್ಯಾವ ಇದಾವ ಅಂತೇಳಿ. ನೆಕ್ಸ್ಟ್ 11ನೇ ಪ್ರಶ್ನೆ, ಹರೇಲಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಹೇಳಿದೆ. ಹರೇಲಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಉತ್ತರಾಖಂಡ್. ಉತ್ತರಾಖಂಡ್ ರಾಜ್ಯಕ್ಕೆ ಸಂಬಂಧ ಇದೆ ಇದು ಹರೇಲಾ ನೃತ್ಯ. ನೆಕ್ಸ್ಟ್, ಭಾರತ ಪಾಕಿಸ್ತಾನ್ ನಡುವೆ ಇರುವಂತಹ ನದಿ. ಭಾರತ ಪಾಕಿಸ್ತಾನ್ ನಡುವೆ ಇರುವ ನದಿ ಯಾವುದು? ಅಂದ್ರೆ ಇವು ಎರಡುಗಳನ್ನ ಬೇರ್ಪಡಿಸುವಂತಹ ನದಿ ಅಂತ ಈ ರೀತಿ ಪ್ರಶ್ನೆ ಇದೆ. ಇದಕ್ಕೆ ಸರಿ ಆನ್ಸರ್ ಸಿಂಧೂ ನದಿ ಇದೆ. ನೆಕ್ಸ್ಟ್, ಇಂಡಿಯನ್ ಸ್ಟ್ರಗಲ್ ಪುಸ್ತಕದ ಬಗ್ಗೆ ಕೇಳಲಾಗಿದೆ. ಇಂಡಿಯನ್ ಸ್ಟ್ರಗಲ್ ಪುಸ್ತಕ ಬರ್ದಿರುವಂತವ್ರು ಯಾರು ಅಂತ ಹೇಳಿ ಕೇಳಲಾಗಿದೆ. ಸುಭಾಷ್ ಚಂದ್ರ ಬೋಸ್ ರವರು ಬರ್ದಿರುವಂತಹ ಪುಸ್ತಕ ಇದು ಇಂಡಿಯನ್ ಸ್ಟ್ರಗಲ್. ನೆಕ್ಸ್ಟ್, ಮೋಹಿನಿ ಅಟ್ಟಂ ಯಾವ ಶೈಲಿಯ ನೃತ್ಯವಾಗಿದೆ ಅಂತ ಕೇಳಲಾಗಿದೆ. ಮೋಹಿನಿ ಅಟ್ಟಂ ನೃತ್ಯ ಯಾವ ಶೈಲಿಯ ನೃತ್ಯ ಇದು? ಯಾವ ಶೈಲಿಯ ನೃತ್ಯವಾಗಿದೆ ಅಂತ ಕೇಳಲಾಗಿದೆ. ಯಾವ ಶೈಲಿಯ ನೃತ್ಯ ಇದು? ಇದು ಲಾಸ್ಯ ಶೈಲಿಯ ನೃತ್ಯ ಆಗಿದೆ. ಇದಾದ್ಮೇಲೆ ವಿಕೆಟ್ ಕೀಪರ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಇದಂತೂ ಈಸಿ ಕ್ವಶನ್ ನೋಡ್ರಿ. ವಿಕೆಟ್ ಕೀಪರ್ ಈ ಶಬ್ದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಯಾವ ಕ್ರೀಡೆಗೆ ಸಂಬಂಧಿಸೈತಿ ಇದು? ಕ್ರಿಕೆಟ್ ಸಂಬಂಧ ಐತಿದು, ಹೌದಾ? ವಿಕೆಟ್ ಕೀಪರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದರಲ್ಲಿ 15 ಆದು. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಇತ್ತು ಇದರಲ್ಲಿ. ಇವು ಎಲ್ಲಾ ಕ್ವಶನ್ಸ್ ಗಳನ್ನ ಒಂದ್ ಕಡೆ ಬರೆದಿಟ್ಕೊಡ್ರಿ, ನಿಮ್ಗೆ ಯೂಸ್ಫುಲ್ ಆಗ್ತವೆ ನಾಳೆ. ತಂಪು ರಕ್ತ ಇರುವಂತಹ ಜೀವಿಗಳು ಯಾವುದು? ತಂಪು ರಕ್ತ, ಕೋಲ್ಡ್ ಬ್ಲಡ್. ತಂಪು ರಕ್ತ ಇರುವ ಪ್ರಾಣಿ ಅಥವಾ ಜೀವಿ ಯಾವ್ದು ಅಂತ ಕೇಳಿದ್ರು ಆಪ್ಷನ್ಸ್ ಯಾವ್ದಿತ್ತು ಅನ್ನೋದನ್ನು ಗೊತ್ತಾಗಿಲ್ಲ. ಬಟ್ ನಿಮಗ್ ಗೊತ್ತಿರ್ಬೇಕು ಯಾವ್ಯಾವ ಇರ್ತಾವ ತಂಪು ರಕ್ತವನ್ನು ಹೊಂದಿರುವಂತದ್ದು. ಮೀನು ಬರ್ತೈತಿ, ಕಪ್ಪೆ, ಮೊಸಳೆಗಳು, ಆಮೇಲೆ ಆಮೆ, ಆಮೇಲೆ ಉಳಿದಿರುವಂತಹ ಎಲ್ಲಾ ಸರೀಸೃಪಗಳು. ಎಲ್ಲ ಸರೀಸೃಪಗಳು ಏನಾಗ್ತವೆ ಇದ್ರೊಳಗ ಬರ್ತಾವೆ. ಶಾರ್ಕ್ ಆಗಿರ್ಬಹುದು, ಅದು ಕೂಡ ಇದ್ರೊಳಗೆ ಬರ್ತೈತಿ. ನೆಕ್ಸ್ಟ್, ಈ ಶಿಫ್ಟ್ ದಲ್ಲಿಯೂ ಕೂಡ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಆವರ್ತ ಕೋಷ್ಟಕದಿಂದ ಬಂದಿತ್ತು. ಆವರ್ತ
ಕೋಷ್ಟಕದಿಂದ ಒಂದು ಪ್ರಶ್ನೆ ಬಂದಿತ್ತು. ಆವರ್ತ ಕೋಷ್ಟಕದೊಳಗೆ ಹೆಂಗ್ ಪ್ರಶ್ನೆ ಇತ್ತು ಅಂತಂದ್ರ, ಆ ಆವರ್ತ ಕೋಷ್ಟಕದಲ್ಲಿ ಏನ್ ಧಾತುಗಳು ಇರ್ತಾವೆ ಅವುಗಳನ್ನ ಅರೇಂಜ್ಮೆಂಟ್ ಹೆಂಗ್ ಮಾಡಿರ್ತಾರೆ ಅವುಗಳನ್ನ ನೋಡ್ಕೊಳ್ರಿ. ಅಡ್ಡ ಸಾಲದೊಳಗೆ ಯಾವ್ಯಾವ ಅದಾವು, ಆಮೇಲೆ ಕಂಬ ಸಾಲದೊಳಗೆ ಯಾವ್ಯಾವ ಅದಾವು. ಓಕೆ, ಅವು ಎಲ್ಲವುಗಳನ್ನ ಏನ್ ಮಾಡ್ರಿ ನೋಡ್ಕೊಳ್ರಿ. ಆವರ್ತ ಕೋಷ್ಟಕದ ಮೇಲೆ ಕ್ವಶನ್ಸ್ ಬರಾಕತ್ತಾವು. ಈ ಕೆಳಗಿನವುಗಳಲ್ಲಿ ಯಾವುದು ಉಪ್ಪು ನೀರಿನ ಸರೋವರ ಅಂತ ಹೇಳಿ ಕೇಳಲಾಗಿದೆ. ಇದು ಈಸಿ ಇದೆ ಕ್ವಶನ್. ಉಪ್ಪು ನೀರಿನ ಸರೋವರ, ಉಪ್ಪು ನೀರಿನ ಸರೋವರ ಸಾಂಬಾರ್, ಸಾಂಬಾರ್ ಸರೋವರ. ನೋಡ್ರಿ, ಒಂದು ನೆನಪಿಟ್ಕೋಬೇಕು ಏನು ಅಂತಂದ್ರೆ ಉಪ್ಪು ಸಾಂಬಾರ್. ಸಾಂಬಾರ್ ಅಂತಂದ್ರೆ ಏನು, ಬ್ಯಾಳೆ ಮಾಡ್ತೇವಲ್ಲ ನಾವು ಸಾಂಬಾರ್. ಸೊ ಸಾಂಬಾರ್ದೊಳಗೆ ಏನ್ ಹಾಕ್ತಾರ, ಉಪ್ಪು ಹಾಕ್ತಾರ. ಸೊ ಉಪ್ಪು ನೀರಿನ ಸರೋವರ ಸಾಂಬಾರ್ ಸರೋವರ, ಈ ರೀತಿ ನೀವು ನೆನಪಿಟ್ಕೋಬಹುದು. ಎಯು ಇದು ಯಾವುದರ ಸಂಕೇತ ಅಂತ ಹೇಳಿ ಕೇಳಲಾಗಿದೆ. ಎಯು ಇದು ಯಾವುದರ ಸಂಕೇತ? ಇದು ಚಿನ್ನದ ಒಂದು ಸಂಕೇತ ಆಗಿದೆ. ಚಿನ್ನ ಧಾತುವಿನ ಒಂದು ಸಂಕೇತ ಎಯು. ಎಯು ಎಯು ಯಾವುದರ ಸಂಕೇತ ಇದೆ? ಇದು ಚಿನ್ನದ ಸಂಕೇತ ಆಗಿದೆ. ಅನುಚ್ಛೇದ ಇನ್ನೊಂದು ಕೇಳಲಾಗಿದೆ ಈ ಶಿಫ್ಟ್ದಲ್ಲಿ 239 ಅನುಚ್ಛೇದದ ಬಗ್ಗೆ ಕೇಳಲಾಗಿದೆ. ಆಮೇಲೆ ಪಂಚವಾರ್ಷಿಕ ಯೋಜನೆಗಳು ಪ್ರಾರಂಭವಾಗಿದ್ದು ಯಾವಾಗ ಅಂತ ಕೇಳಲಾಗಿದೆ. ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಗಿದ್ದು ಯಾವಾಗ ಅಂತೇಳಿ 1951ರಲ್ಲಿ ಪ್ರಾರಂಭ ಆದವು. ಸೊ ಇವು ಎಲ್ಲ 21 ಕ್ವಶನ್ಸ್ಗಳು ನಮಗೆ ಶಿಫ್ಟ್ 2ರಲ್ಲಿ ಸಿಕ್ಕಿರುವಂತಹ ಪ್ರಶ್ನೆಗಳಾಗಿವೆ. ಈಗ ನೆಕ್ಸ್ಟ್ ಶಿಫ್ಟ್ 3ದಲ್ಲಿ ನೋಡೋಣ. ಶಿಫ್ಟ್ 3ದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಇರ್ತಕ್ಕಂಥದ್ದು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಇದರಲ್ಲಿ ಕೆಲವು ಕ್ವಶನ್ಸ್ ಇದಾವು, ಅವುಗಳನ್ನ ಡಿಸ್ಕಷನ್ ಮಾಡ್ತೇನೆ ನಿಮ್ ಜೊತೆಗೆ. ಯಾವ್ಯಾವ ಪ್ರಶ್ನೆಗಳು ಇದರಲ್ಲಿ ನಮ್ಗೆ ಸಿಕ್ಕಾವ ಅಂತೇಳಿ. ಓಕೆ, ಸೊ 1ನೇ ಪ್ರಶ್ನೆ ನೋಡ್ರಿ. 1913ರಲ್ಲಿ, ಇದು ಈಸಿ ಪ್ರಶ್ನೆ ಇತ್ತಿದು. 1913ರಲ್ಲಿ ಏನಿದು ಸಾಹಿತ್ಯಕ್ಕೆ ನೊಬೆಲ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ಸಾಹಿತ್ಯಕ್ಕೆ ನೊಬೆಲ್ ಪ್ರಶಸ್ತಿ ಯಾರಿಗ್ ಸಿಕ್ಕೈತ್ರಿ? ಈಸಿ ಕ್ವಶನ್ ಇದೆ ಇದು. ರವೀಂದ್ರನಾಥ್ ಠಾಗೋರ್ ಅವ್ರಿಗೆ ಸಿಕ್ಕೈತಿ. ಗೀತಾಂಜಲಿಗೆ ಸಿಕ್ಕಿರುವಂತದ್ದು. ರಾಷ್ಟ್ರೀಯ ಕ್ರೀಡೆ ವಿಶ್ವವಿದ್ಯಾಲಯ ಎಲ್ಲಿದೆ? ರಾಷ್ಟ್ರೀಯ ಕ್ರೀಡೆ ವಿಶ್ವವಿದ್ಯಾಲಯ ಇರುವಂತದ್ದು ಮಣಿಪುರದ ಇಂಫಾಲ್. ಓಕೆ, ಇದು ಸ್ಥಾಪನೆ ಆಗಿರುವಂತದ್ದು 2018ರಲ್ಲಿ. ನೆಕ್ಸ್ಟ್ ಉಜ್ವಲ ಯೋಜನೆ ಬಗ್ಗೆ ಒಂದು ಪ್ರಶ್ನೆ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಉಜ್ವಲ ಯೋಜನೆ 2.0. ಓಕೆ, ಇದು ಪ್ರಾರಂಭ ಯಾವಾಗಾಯ್ತು ಅಂತ ಕೇಳಲಾಗಿದೆ. ಇದು ಪ್ರಾರಂಭ ಯಾವಾಗಾಯ್ತು? 2021ರಲ್ಲಿ ಮಧ್ಯಪ್ರದೇಶದ ಉತ್ತರ ಪ್ರದೇಶದಲ್ಲಿ ಇದು ಪ್ರಾರಂಭವಾಯಿತು. ಯುಪಿದಲ್ಲಿ ಆಗಿದೆ ಇದು 2021ರಲ್ಲಿ. ನೆಕ್ಸ್ಟ್ ಪ್ರಶ್ನೆ ಸಂವಿಧಾನಕ್ಕೆ ಸಂಬಂಧ ಇರುವಂತದ್ದು. ಗಣತಂತ್ರ ಶಬ್ದ ಎಲ್ಲಿಂದ ಎರವಲು ಮಾಡಲಾಗಿದೆ? ಎಲ್ಲಿಂದ ಎರವಲು ಮಾಡಲಾಗಿದೆ? ಇದನ್ನ ಫ್ರಾನ್ಸ್ದಿಂದ. ನೆಕ್ಸ್ಟ್ ಮಹಾತ್ಮ ಗಾಂಧಿ ಸಂಗೀತ ಪ್ರಶಸ್ತಿ ಯಾವ ರಾಜ್ಯ ನೀಡ್ತೈತಿ? MG ಸಂಗೀತ ಪ್ರಶಸ್ತಿ ನೀಡುವ ರಾಜ್ಯ ಯಾವ ರಾಜ್ಯ ನೀಡ್ತೈತಿ? ಇದನ್ನ ಕರ್ನಾಟಕ ರಾಜ್ಯ ಇದನ್ನ ನೀಡ್ತೈತಿ. ಕರ್ನಾಟಕ ರಾಜ್ಯ ಇದನ್ನೇನ್ ಮಾಡ್ತೈತಿ? ಈ ಪ್ರಶಸ್ತಿಯನ್ನ ನೀಡ್ತೈತಿ. ನೆಕ್ಸ್ಟ್ ಪ್ರಶ್ನೆ ಭಾರತ ಹಾಕಿ
ಸಂಸ್ಥೆ ಸ್ಥಾಪನೆ ಆದದ್ದು ಯಾವಾಗ? ಭಾರತ ಹಾಕಿ ಸಂಸ್ಥೆ ಸ್ಥಾಪನೆ ಆಗಿದ್ದು ಯಾವಾಗ? ಭಾರತ ಹಾಕಿ ಸಂಸ್ಥೆ ಸ್ಥಾಪನೆ ಆಗಿದ್ದು 1925ರಲ್ಲಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಪುಸ್ತಕದ ಬಗ್ಗೆ ಪ್ರಶ್ನೆ ಬಂದಿದೆ ಇಲ್ಲಿ. ಯಾವುದು ಅಂತಂದ್ರೆ ದ ಡಿಸ್ಕವರಿ ಆಫ್ ಇಂಡಿಯಾ. ದಿ ಡಿಸ್ಕವರಿ ಆಫ್ ಇಂಡಿಯಾ. ದ ಡಿಸ್ಕವರಿ ಆಫ್ ಇಂಡಿಯಾ. ಈ ಪುಸ್ತಕದ ಒಂದು ಲೇಖಕರು ಯಾರು ಅಂತ ಕೇಳಲಾಗಿದೆ. ಜವಾಹರ್ಲಾಲ್ ನೆಹರು. ದ ಡಿಸ್ಕವರಿ ಆಫ್ ಇಂಡಿಯಾ. ಸೊ ಇವು 7 ಕ್ವಶನ್ಸ್ ಗಳಾದು. ಸ್ಕ್ರೀನ್ ಶಾಟ್ ಬೇಕಂತಂದ್ರೆ ನೀವು ಸ್ಕ್ರೀನ್ ಶಾಟ್ ತಕ್ಕೋಬಹುದು. ಇನ್ನು ಕೆಲವೊಂದಿಷ್ಟು ಕ್ವಶನ್ಸ್ ಗಳಿದಾವ, ಅವುಗಳನ್ನ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ, 8ನೇದ್ದು ಏನಿದೆ ಅಂತಂದ್ರ ಕೈಲಾಸ್ ಸತ್ಯಾರ್ಥಿ ಅವರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಲಭಿಸಿತ್ತು. ಅದು ಯಾವ ವರ್ಷದಲ್ಲಿ ಅಂತ ಕೇಳಲಾಗಿದೆ. ಕೈಲಾಸ್ ಸತ್ಯಾರ್ಥಿ ಇವರಿಗೆ ಶಾಂತಿ ನೊಬೆಲ್ ಲಭಿಸಿದ ವರ್ಷ 2014ರಲ್ಲಿ ಇವರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇನ್ನೊಂದು ಪ್ರಶ್ನೆ ಇದೆ, ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಲಾಗಿದೆ. ಅದಕ್ಕೆ ಆನ್ಸರ್ ಅಮೆಜಾನ್ ನದಿ. ಅತಿ ದೊಡ್ಡ ನದಿ ಇತ್ತೋ ಅಥವಾ ಅಗಲವಾಗಿರುವಂತಹ ನದಿ ಇತ್ತೋ, ಸೊ ಎರಡಕ್ಕೂ ಕೂಡ ಆನ್ಸರ್ ಆಗ್ತೈತಿ. ಅತಿ ಉದ್ದವಾಗಿರುವಂತಹ ನದಿ ಅಂತ ಎಕ್ಸಾಮ್ ದಲ್ಲಿ ಕೇರ್ ಅಂತಂದ್ರೆ ಜಗತ್ತಿನೊಳಗ ಅದು ನೈಲ್ ನದಿ ಇರ್ತಕ್ಕಂಥದ್ದು ಆಗುತ್ತೆ. ನೈಲ್ ನದಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಒಂದಿದೆ. 15 ವರ್ಷಗಳಿಂದ ನಿರುದ್ಯೋಗ ಯಾವ ರಾಜ್ಯದಲ್ಲಿ ಕಡಿಮೆ ಇದೆ? ನಿರುದ್ಯೋಗ ಯಾವ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಇದೆ. ಇದಕ್ಕೆ ಆನ್ಸರ್ ಛತ್ತೀಸ್ಗಢ. ಇದಕ್ಕೆ ಆನ್ಸರ್ ಏನಾಗುತ್ತೆ? ಛತ್ತೀಸ್ಗಢ ಇರ್ಲಿಲ್ಲ ಅಂತಂದ್ರೆ ಆಪ್ಷನ್ ದಲ್ಲಿ ಏನಾಗುತ್ತೆ ಅದಕ್ಕೆ ಆನ್ಸರ್ ಒಡಿಸ್ಸಾ. ಸೊ ಇವು 10 ಕ್ವಶನ್ಸ್ ಗಳು 3ನೇ ಶಿಫ್ಟ್ ದಲ್ಲಿ ಇರುವಂತಹ ಕ್ವಶನ್ಸ್ ಗಳಿದಾವೆ. ಇವುಗಳನ್ನ ನೋಟ್ಸ್ ಮಾಡಿ ಇಟ್ಕೊಳ್ರಿ. ನಿಮ್ಗೆ ನೆಕ್ಸ್ಟ್ MTS ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಓಕೆ, ಸೊ ಇವುಗಳನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಒಂದು ಸ್ಕ್ಯಾನರ್ ಓಪನ್ ಮಾಡ್ತೇನೆ ಆಮೇಲೆ. ಅದಕ್ಕಿಂತ ಮುಂಚೆ ಯಾರಾದ್ರೂ SSC MTS ಎಕ್ಸಾಮ್ಗೆ ಮತ್ತು RPF ಆಮೇಲೆ GD ಎಕ್ಸಾಮ್ಗೆ ತಯಾರಿ ನಡೆಸುವಂತ ಅಭ್ಯರ್ಥಿಗಳು ನಮ್ಮಲ್ಲಿ ಕೋರ್ಸ್ ಅವೈಲೇಬಲ್ ಇದೆ. ಅತಿ ಕಡಿಮೆ ಅಮೌಂಟ್ ದಲ್ಲಿ, ಅತಿ ಕಡಿಮೆ ಫೀಸ್ ದಲ್ಲಿ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತಾ ಇದೀವಿ. ಕಂಪ್ಲೀಟ್ ಆಗಿರುವಂತ ಪ್ರಿಪರೇಷನ್ ಮಾಡಿಸ್ತಾ ಇದೀವಿ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಕಾಂಟೆಂಟ್ ಇರುವಂತಹ ನಿಮ್ಗೆ ಕ್ಲಾಸಸ್ ಗಳು ಲಭ್ಯವಾಗ್ತಾ ಇದಾವೆ ನಮ್ಮಲ್ಲಿ. ಅವುಗಳನ್ನ ನೀವು ಪರ್ಚೇಸ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಕ್ಲಾಸಸ್ ಗಳನ್ನ ನೀವು ಕೇಳಬಹುದಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನೀವ್ ಏನ್ ಮಾಡ್ಬಹುದು, ಈ ವಿಡಿಯೋವನ್ನ ಏನ್ ಮಾಡ್ರಿ, ಲೈಕ್ ಮಾಡ್ರಿ. ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಎಲ್ಲರೂ ಕೂಡ ಈ ಕ್ಲಾಸಸ್ ಗಳನ್ನ ಎಲ್ಲೂ ಕೂಡ ಬಹುಶಃ ನಮ್ಮ ಕನ್ನಡದಲ್ಲಿ CGL ಕ್ವಶನ್ ಅನಲೈಸ್ ನಡೀತಾ ಇಲ್ಲ ಅಂತ ಹೇಳಿ ಅನ್ಸ್ತಾ ಇದೆ. ಇದು ಯಾಕೆ ಮಾಡ್ತಾ ಇದ್ದೇನೆ ಅಂತಂದ್ರೆ MTS ನಮ್ಮ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. GD ದವರು ಕೂಡ ಏನ್ ಮಾಡ್ರಿ ಅಂತಂದ್ರೆ ನೋಡ್ರಿ, ನೆಕ್ಸ್ಟ್ ನಿಮ್ಮ GD ಎಕ್ಸಾಮ್ ಏನ್ ಬರ್ತೈತೆ SSC GD ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಅದ್ರ ಸಲುವಾಗಿ ಎಲ್ಲಾ ಕಡೆ ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡ್ರಿ. ಈಗ ಇಲ್ಲಿ ಏನ್ ಮಾಡ್ರಿ ಅಂತಂದ್ರೆ ಒಂದು QR ಕೋಡ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದ್ರದ್ದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡ್ರಿ. ಆಮೇಲೆ QR ಕೋಡ್ ಏನ್ ಇರ್ತೈತಲ್ಲ, QR ಸ್ಕ್ಯಾನಿಂಗ್ ಏನ್ ಇರ್ತೈತಿ ಆಪ್, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಸ್ಕ್ಯಾನ್ ಮಾಡಿದ್ರ ಅಂತಂದ್ರೆ ಇದನ್ನ PDF ರೂಪದೊಳಗ ನೀವು ಈ ಎಲ್ಲಾ ಸ್ಲೈಡ್ಸ್ ಗಳನ್ನ ನೀವು ನಿಮ್ಮ ಮೊಬೈಲ್ ಒಳಗೆ ಪಡ್ಕೋಬಹುದು. ಅವುಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಎಲ್ಲಾ ಕ್ಲಾಸಸ್ ಗಳ QR ಕೋಡ್ ಈ ರೀತಿ ಇರ್ತೈತಿ ನಮ್ಮಲ್ಲಿ. ಅದನ್ನ ನೀವು ಹೆಲ್ಪ್ಫುಲ್ ಆಗಿ ತೆಗೆದುಕೊಳ್ಬಹುದು. ಇದನ್ನ ಸ್ಕ್ಯಾನ್ ಮಾಡಿದ್ರ ಅಂತಂದ್ರೆ ನಿಮ್ಗೆ ಇದೇನು ಸ್ಲೈಡ್ಸ್ ಗಳಿದಾವ ಆ ಎಲ್ಲಾ ಸ್ಲೈಡ್ಸ್ ಗಳು ನಿಮ್ಗೆ ಸಿಗುತ್ತವೆ. ಓಕೆನಾ?
ರೈಟ್. ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಸೇಫ್ ಆಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.